ನಮಸ್ಕಾರ. ಮಿಲ್ಕ್ ಕಾಲೋನಿಯಲ್ಲಿ ಇಟ್ಟಿರುವಂತಹ ಡೈಮಂಡ್ ಗಣೇಶ ದರ್ಶನಕ್ಕೆ ನಾವಿವತ್ತು ಹೋಗಿದ್ವಿ. ಪ್ರತಿ ವರ್ಷವೂ ಕೂಡ ನಾವಿಲ್ಲಿ ಬರ್ತಾ ಇದ್ದೀವಿ. ಮೊದಲಿಗೆ ನಿಮಗೆ ಒಂದಷ್ಟು ಗಣೇಶಗಳನ್ನು ಇಟ್ಟಿರ್ತಾರೆ. ಅದಾದಮೇಲೆ ನೋಡಿ, ಇದು ಡೈಮಂಡ್ ಗಣೇಶ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಡೈಮಂಡ್ ಇರುತ್ತಾ ಅಥವಾ ಅದರಲ್ಲಿರೋ ಸ್ಟೋನ್ ಎಲ್ಲ ಡೈಮಂಡಾ ಅಥವಾ ಸ್ಟೋನಲ್ಲಿ ಮಾಡಿರೋದಕ್ಕೆ ಅದನ್ನು ಡೈಮಂಡ್ ಗಣೇಶ ಅಂತಾರ, ಗೊತ್ತಿಲ್ಲ ನಮಗೆ. ಪ್ರತಿ ವರ್ಷ ಕೂಡ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿತ್ತು. ಆ್ಯಂಡ್ ಪುಟ್ಟ ಪುಟ್ಟ ಸ್ಟಾಲ್ಸು, ಗೇಮ್ಸು ಮತ್ತು ಫುಡ್ ಐಟಮ್ ಎಲ್ಲ ಇತ್ತು. ಈ ಗೇಮ್ ನಾವು ಆಡಿದ್ವಿ. 5 ಬಾಲ್ ಕೊಟ್ಟಿರ್ತಾರೆ, 50 ರುಪೀಸ್ ಪೇ ಮಾಡಬೇಕು ನೀವು. ಟೋಟಲ್ ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಒಂದಷ್ಟು ನಂಬರ್ಸ್ ಇರುತ್ತೆ. ಟೋಟಲ್ ನೀವು ಬಾಲ್ ಹಾಕಿರೋ ಯಾವ್ಯಾವ ನಂಬರಿಗೆ ಹೋಗಿರುತ್ತೆ ಅದೆಲ್ಲ ಸಮ್ ಮಾಡಿ, ಆ ಸಮ್ಮಲ್ಲಿ ಆ ನಂಬರಲ್ಲಿ ನಿಮಗೆ ಯಾವ ಐಟಮ್ ಇರುತ್ತೆ ಅದನ್ನು ಕೊಡ್ತಾರೆ. ನಮ್ಮದು ಟೋಟಲ್ 21 ಏನೋ ಬಂತು. ಸೊ ಹಾಗಾಗಿ ಅವರು ನಮಗೆ 21 ನಂಬರಲ್ಲಿ ಸೋಪ್ ಬಾಕ್ಸ್ ಇತ್ತು. ಸೊ ಅದನ್ನು ಕೊಟ್ಟರು. 50 ರುಪೀಸ್ಗೆ ಸೋಪ್ ಬಾಕ್ಸ್ ಬಂತು ನಮಗೆ. ಸೊ ಕಾಮಿಡಿ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ನೋಡಿ, ಇಲ್ಲಿ 3 ಮಗ್ ಚಂಬೇನೋ ಇಟ್ಟಿರ್ತಾರೆ. ಅದನ್ನು ನೀವು ಒಂದು ಬಾಲಲ್ಲಿ 3 ಬೀಳಿಸಿದ್ರೆ 150 ಕೊಡ್ತಾರೆ. ಇಲ್ಲಾಂದರೆ ನೀವು ಒಂದು ಬಾಲಿಗೆ 30 ರುಪೀಸ್ ಕೊಡಬೇಕು. ಇನ್ನು ಮಕ್ಕಳಿಗಂತೂ ತುಂಬ ಗೇಮ್ಸ್ ಇತ್ತು, ದೊಡ್ಡವ್ರಿಗೂ ಕೂಡ ತುಂಬ ಗೇಮ್ಸ್ ಇತ್ತು. ನಾವು ಯಾವುದೂ ಆಡಲಿಲ್ಲ. ಆ್ಯಂಡ್ ಫುಡ್ಡು ಕೂಡ ತುಂಬ ಐಟಮ್ಸ್ ಇತ್ತು. ನಿಮಗೆ ಚೀನೀಸ್ ಇತ್ತು, ನಾರ್ತ್ ಇಂಡಿಯನ್ ಇತ್ತು, ಜೊತೆಗೆ ಮೇಲ್ಕೋಟೆ ಪುಳಿಯೋಗರೆ ಇತ್ತು. ಅದನ್ನು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹುಡುಗಿರಿಗೆ ಎಸ್ಪೆಷಲಿ ಕಾಟನ್ ಕುರ್ತಾಸು ಮತ್ತು ಡೈರೆಕ್ಟ್ ನೇಕಾರರಿಂದ ಬಂದಂಥ ಕಾಟನ್ ಸ್ಯಾರಿ ಎಲ್ಲ ಇತ್ತು. ಯಾವ್ದು ತೊಗೊಂಡ್ರು 1000 ಅಂತ ಹೇಳಿದ್ರು. ತುಂಬ ಇಷ್ಟ ಆಯಿತು ಸ್ಯಾರಿ ಅದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಶೋ ಪೀಸಸ್ ಆಗಿರ್ಬೋದು ಅಥವಾ ದೇವರ ವಿಗ್ರಹಗಳು, ಪುಟ್ಟು ದೇವರ ವಿಗ್ರಹಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಕೂಡ ಈ ವೀಕೆಂಡಲ್ಲಿ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.